ರಾತ್ರಿ ಡಿನ್ನರ್ಗೆ ಏನು ಮಾಡಬೇಕು ಅಂತ ಇವಾಗಿಂದನೇ ತಲೆಯಲ್ಲಿ ಹುಳ ಓಡಾಡ್ತಿದೆ ಅಲ್ವಾ. ಸೊ ನಾನು ಇದೀನಲ್ವ, ಯಾಕೆ ಟೆನ್ಷನು, ಏನಾದರೂ ಒಂದು ಸಜೆಷನ್ ಕೊಡ್ತಾನೆ ಇರ್ತೀನಿ. ಅಂದಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಂಬಿಡಿ. ಬೇಜಾನ್ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡ್ತಾ ಇರ್ಬೋದು, ನಿಮಗೆ ಕ್ರೆಡಿಟ್ ಬರ್ತಾನೆ ಇರುತ್ತೆ. ಅಂದಹಾಗೆ ಈ ರೆಸಿಪಿ ಏನಪ್ಪ ಅಂದರೆ ಇನ್ಸ್ಟೆಂಟ್ ಊತಪ್ಪ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಟೇಸ್ಟಿಯಾಗಿರುತ್ತೆ. ಫಸ್ಟು 1 ಕಪ್ ಅವಲಕ್ಕಿನ ಆ ಥರ ನೆನೆ ಇಟ್ಕೋಬೇಕು. ಆನಂತರ ಮಿಕ್ಸಿ ಜಾರಲ್ಲಿ 1 ಕಪ್ಪು ಸೂಜಿ, ಆಮೇಲೆ 1 ಕಪ್ ಮೊಸರು, ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಒಂದು ಬೌಲಿಗೆ ತೆಕ್ಕೊಂಡು ಅವಲಕ್ಕಿ ಏನು ನಾವು ನೆನೆಸ್ಕೊಂಡಿದ್ದೀವಲ್ಲ ಅದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ 3 ಒಂದೇ ಸತಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ಬೋದು. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋಗೋಸ್ಕರ 2 ಸತಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಹದ ನೋಡ್ಕೊಳ್ಳಿ, ಹಿಟ್ಟು ಈ ಥರ ಇರಬೇಕು. ಆನಂತರ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು ಇದೆಲ್ಲ ಚಿಟಪಟ ಅಂದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಆನಿಯನ್ಸ್ನ ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಹಿಟ್ಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ತವದ ಮೇಲೆ ಊತಪ್ಪ ಥರ ಹಾಕ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿರೋ ಇನ್ಸ್ಟೆಂಟ್ ಊತಪ್ಪ ರೆಡಿಯಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಆ್ಯಕ್ಚುಲಿ ಚಟ್ನಿ ರೆಸಿಪಿನೂ ಶೇರ್ ಮಾಡೋಣ ಅಂದ್ಕೊಂಡೆ, ಇರಲಿ ಬಿಡು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಮಾಡಲಿಲ್ಲ. ಬಟ್ ತುಂಬಾ ಚೆನ್ನಾಗಾಗಿತ್ತು ಚಟ್ನಿ ಮಾತ್ರ. ಇನ್ನೊಂದು ಸತಿ ಮಾಡಿದಾಗ ಶೇರ್ ಮಾಡ್ತೀನಿ. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿಟ್ಕೊಳ್ಳಿ. ಓಕೆನಾ? ಬಾಯ್. ಬರಲಾ?